ಭಾರತದ ಇಂಧನ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ. ಇದನ್ನ ಕೇವಲ ಬದಲಾವಣೆ ಅನ್ನೋಕ್ಕಿಂತ ಇದೊಂದು ಆಮ್, ಹೊಸ ಆರ್ಥಿಕ ಅವಕಾಶದ ಬಿರುಗಾಳಿ ಅಂದ್ರೆ ತಪ್ಪಾಗಲ್ಲ. ಹೌದು. ಒಂದು ಕಡೆ ಏರುತ್ತಿರುವ ಡೀಸೆಲ್ ಬೆಲೆ, ಇನ್ನೊಂದು ಕಡೆ ಸರ್ಕಾರದ ಕಠಿಣ ಮಾಲಿನ್ಯ ನಿಯಮಗಳು, ಮತ್ತೊಂದು ಕಡೆ ಯಾವಾಗ ಕೈಕೊಡುತ್ತೋ ಗೊತ್ತಿಲ್ಲದ ಪವರ್ ಗ್ರಿಡ್. ಹ್ಮ್ ಈ ಮೂರೂ ಸೇರ್ಕೊಂಡು ಒಂದು ಪರ್ಫೆಕ್ಟ್ ಸ್ಟಾರ್ಮ್ ಸೃಷ್ಟಿಯಾಗಿದೆ. ವ್ಯಾಪಾರಗಳು ಪರ್ಯಾಯಗಳಿಗಾಗಿ ಹುಡುಕಾಡುತ್ತಿವೆ. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಈ ಬಿರುಗಾಳಿಯನ್ನೇ ಒಂದು ಬೃಹತ್ ವ್ಯಾಪಾರಿಕ ಅವಕಾಶವನ್ನಾಗಿ ಹೇಗೆ ಪರಿವರ್ತಿಸಬಹುದು ಅನ್ನೋದರ ಬಗ್ಗೆ ಆಳವಾಗಿ ಮಾತಾಡೋಣ. ಖಂಡಿತ. ಇದು ಕೇವಲ ಒಂದು ಟೆಕ್ನಾಲಜಿ ಬದಲಾವಣೆಯ ಕಥೆ ಅಲ್ಲ. ಇದು ಭಾರತದ ಸುಮಾರು $10 ಶತಕೋಟಿ, ಅಂದ್ರೆ ಸುಮಾರು 80,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಪವರ್ ಬ್ಯಾಕಪ್ ಮಾರುಕಟ್ಟೆಯಲ್ಲಿ ಹೊಸ ನಾಯಕರನ್ನು ಸೃಷ್ಟಿಸುವ ಕಥೆ. 80,000 ಕೋಟಿ. ಹೌದು. ನಮ್ಮ ಕೈಯಲ್ಲಿರುವ ಮೂಲಗಳು ಪ್ಯೂರ್ ಪವರ್ ಕಮರ್ಷಿಯಲ್ 30.0 ಅನ್ನೋ ಕೇವಲ ಒಂದು ಉತ್ಪನ್ನವಾಗಿ ನೋಡದೆ ಈ ಅವಕಾಶವನ್ನು ಬಳಸಿಕೊಳ್ಳಲು ಬಯಸುವ ಉದ್ಯಮಿಗಳಿಗೆ ಇದೊಂದು ಸಿದ್ಧ ವ್ಯಾಪಾರ ಮಾದರಿ ಅಥವಾ ಬಿಸ್ನೆಸ್ ಇನ್ ಎ ಬಾಕ್ಸ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ನೀಲನಕ್ಷೆಯನ್ನು ಕೊಡುತ್ತವೆ. ಬಿಸ್ನೆಸ್ ಇನ್ ಎ ಬಾಕ್ಸ್, ಇದು ಕೇಳೋಕೆ ಬಹಳ ಆಸಕ್ತಿದಾಯಕವಾಗಿದೆ. ಸರಿ, ಹಾಗಾದ್ರೆ ಈ ಪರ್ಫೆಕ್ಟ್ ಸ್ಟಾರ್ಮ್ ಅನ್ನೋದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಸುವರ್ಣಾವಕಾಶದ ಹಿಂದಿರುವ ನಿಜವಾದ ಕಾರಣಗಳೇನು? ಸಣ್ಣ ಉದ್ಯಮ ನಡೆಸ್ತಿರುವ ಒಬ್ಬ ವ್ಯಕ್ತಿಯ ದೃಷ್ಟಿಯಿಂದ ನೋಡೋದಾದ್ರೆ ಅವರ ಇವತ್ತಿನ ದೊಡ್ಡ ತಲೆನೋವೇನು? ಒಂದು ಒಳ್ಳೆ ಉದಾಹರಣೆ ತಗೊಳ್ಳೋಣ. ಯಾವುದೋ ಒಂದು ಟೈರ್ 2 ನಗರದಲ್ಲಿ ಒಂದು ಸಣ್ಣ ಆಸ್ಪತ್ರೆ ಅಥವಾ ಕ್ಲಿನಿಕ್ ಇದೆ ಅಂದ್ಕೊಳ್ಳಿ. ಸರಿ. ಅವರ ದೊಡ್ಡ ದುಸ್ವಪ್ನ ಅಂದ್ರೆ ಒಂದು ಸಣ್ಣ ಆಪರೇಷನ್ ನಡಿಬೇಕಾದ್ರೆ ಪವರ್ ಕಟ್ ಆಗೋದು. ಹೌದು, ಖಂಡಿತ. ಇಷ್ಟು ವರ್ಷ ಅವರ ಒಂದೇ ಭರವಸೆ ಅಂದ್ರೆ ಆಫೀಸ್ ಹೊರಗಡೆ ಇಟ್ಟಿರೋ ಕರ್ಕಶ ಶಬ್ದ ಮಾಡುವ ಡೀಸೆಲ್ ಜನರೇಟರ್. ಆದ್ರೆ ಈಗ ಆ ಜನರೇಟರ್ ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದೇ ನಮ್ಮ ಮೊದಲನೇ ಮತ್ತು ಅತಿ ದೊಡ್ಡ ಬದಲಾವಣೆ. ಡೀಸೆಲ್ ಜನರೇಟರ್ ಅಂದ್ರೆ ಡಿಜಿ ಮಾರುಕಟ್ಟೆಯ ಬಿಕ್ಕಟ್ಟು. ಆದ್ರೆ ನಮ್ಮ ಮೂಲಗಳಲ್ಲಿರುವ ಅಂಕಿಅಂಶಗಳ ಪ್ರಕಾರ ಈ ಮಾರುಕಟ್ಟೆ 2030ರ ವೇಳೆಗೆ $3.17 ಬಿಲಿಯನ್ ಬೆಳೆಯುತ್ತೆ ಅಂತ ಇದೆಯಲ್ಲ. ಬೇಡಿಕೆ ಹೆಚ್ಚಾಗ್ತಿದ್ರೆ ಬಿಕ್ಕಟ್ಟೆಲ್ಲಿಂದ ಬಂತು? ಒಳ್ಳೆ ಪಾಯಿಂಟ್. ಮೇಲ್ನೋಟಕ್ಕೆ ಬೇಡಿಕೆ ಇದೆ, ಆದ್ರೆ ಒಳಗಡೆ ಆ ವ್ಯವಸ್ಥೆಯೇ ಕುಸಿಯುತ್ತಿದೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಇತ್ತೀಚೆಗೆ ಕಾರುಗಳಿಗೆ BS6 ಮಾಲಿನ್ಯ ನಿಯಮಗಳು ಬಂದ ಹಾಗೆ, ಹೌದು, ಜನರೇಟರ್ಗಳಿಗೂ CPCB IV+ ಎಂಬ ಹೊಸ ಕಠಿಣವಾದ ನಿಯಮ ಜಾರಿಗೆ ಬಂದಿದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಹಳೆಯ ಹೆಚ್ಚು ಹೊಗೆ ಉಗುಳುವ ಜನರೇಟರ್ಗಳು ಈಗ ನಿಷಿದ್ಧ. ಓಕೆ, ಅಂದ್ರೆ ಹೊಸ ರೂಲ್ಸ್ ಬಂದಿದೆ ಅಂತಾಯ್ತು. ಎಕ್ಸಾಕ್ಟ್ಲಿ. ಹೊಸದಾಗಿ ತಯಾರಾಗುವ ಜನರೇಟರ್ಗಳು ಬಹಳ ಕ್ಲೀನ್ ಆಗಿರಬೇಕು. ಹಾಗಾದ್ರೆ ಇದರ ಪರಿಣಾಮ ಬೆಲೆಯ ಮೇಲೆ ಹೇಗಾಗಿದೆ? ನೇರ ಪರಿಣಾಮ. ಈ ಹೊಸ ತಂತ್ರಜ್ಞಾನದಿಂದಾಗಿ ಹೊಸ ಡಿಜಿ ಸೆಟ್ಗಳ ಬೆಲೆ ಒಂದೇ ರಾತ್ರಿಯಲ್ಲಿ 40-50% ಹೆಚ್ಚಾಗಿದೆ. ಅಬ್ಬಾ, 40-50% ಅಂದ್ರೆ ಅದು ತುಂಬಾ ಜಾಸ್ತಿ ಅಲ್ವಾ? ತುಂಬಾ ಜಾಸ್ತಿ. ಅಷ್ಟೇ ಅಲ್ಲ, ಕಳೆದ 20 ವರ್ಷಗಳಲ್ಲಿ ಡೀಸೆಲ್ ಬೆಲೆ ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಇವತ್ತಿಗೂ ನಮ್ಮ ದೇಶದ 40-50% ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಅಂದ್ರೆ SMEs ಇದೇ ದುಬಾರಿ ಡೀಸೆಲ್ ಮೇಲೆ ಅವಲಂಬಿತವಾಗಿವೆ. ಸೊ ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಜನರೇಟರ್ ಕೊಳ್ಳೋಕು ದುಬಾರಿ, ಅದನ್ನ ಓಡ್ಸೋಕು ದುಬಾರಿ. ಇದು ಉದ್ಯಮಿಗಳಿಗೆ ಎರಡೂ ಕಡೆಯಿಂದ ಹೊಡೆತ. ಈಗ ಸ್ಪಷ್ಟವಾಯಿತು. ಅಂದ್ರೆ ಡೀಸೆಲ್ ಮಾರುಕಟ್ಟೆಯ ಈ ಸಮಸ್ಯೆ ಹೊಸ ತಂತ್ರಜ್ಞಾನಕ್ಕೆ ಕೆಂಪು ಹಾಸು ಹಾಸುತ್ತಿದೆ. ಇದು ಮೊದಲನೇ ಅಲೆ. ಹಾಗಾದ್ರೆ ಎರಡನೇ ಅಲೆ ಯಾವುದು? ಎರಡನೇ ಅಲೆ ಸೌರಶಕ್ತಿ, ಸೋಲಾರ್ ಕ್ರಾಂತಿ. ಭಾರತದಲ್ಲಿ ಮನೆಗಳ ಮತ್ತು ಫ್ಯಾಕ್ಟರಿಗಳ ಮೇಲೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸೋದು ಈಗ ಸಾಮಾನ್ಯವಾಗ್ತಿದೆ. ಹೌದು, ಎಲ್ಲೆಲ್ಲೂ ನೋಡ್ತಿದೀವಿ. ಆದ್ರೆ ಸೋಲಾರ್ನ ಒಂದು ಸವಾಲು ಅಂದ್ರೆ ಸೂರ್ಯನಿರುವಾಗ ಮಾತ್ರ ವಿದ್ಯುತ್ ಸಿಗುತ್ತೆ. ರಾತ್ರಿ ಹೊತ್ತು ಅಥವಾ ಮೋಡ ಕವಿದ ವಾತಾವರಣದಲ್ಲಿ ವ್ಯಾಪಾರ ನಿಲ್ಸೋಕಾಗುತ್ತಾ? ಖಂಡಿತ ಇಲ್ಲ. ಹಾಗಾಗಿ ಸೋಲಾರ್ ಅಳವಡಿಸಿದ ಪ್ರತಿಯೊಬ್ಬರಿಗೂ ವಿದ್ಯುತ್ ಸಂಗ್ರಹಿಸಿಡಲು ಒಂದು ವ್ಯವಸ್ಥೆ ಅತ್ಯಗತ್ಯವಾಗಿದೆ. ಇದು ಸೋಲಾರ್ ಪ್ಯಾನೆಲ್ಗಳ ಜೊತೆ ಬ್ಯಾಟರಿ ಸಂಗ್ರಹಣಾ ವ್ಯವಸ್ಥೆಗಳ ಬೇಡಿಕೆಯನ್ನು ಗಗನಕ್ಕೇರಿಸಿದೆ. ಸೋಲಾರ್ PV ಇನ್ವರ್ಟರ್ ಮಾರುಕಟ್ಟೆಯೊಂದೇ ವರ್ಷಕ್ಕೆ 21.2% CAGR ದರದಲ್ಲಿ ಬೆಳೆಯುತ್ತಿದೆ. ಅಂದ್ರೆ ಸೋಲಾರ್ ಅಳವಡಿಸುವ ಪ್ರತಿಯೊಬ್ಬ ಗ್ರಾಹಕನೂ ಬ್ಯಾಟರಿ ಸಿಸ್ಟಮ್ನ ಸಂಭಾವ್ಯ ಗ್ರಾಹಕನೂ ಹೌದು. ಇದು ದೊಡ್ಡ ಮಾರುಕಟ್ಟೆ. ಖಂಡಿತ. ಈಗ ಮೂರನೇ ಮತ್ತು ಬಹುಶಃ ಅತ್ಯಂತ ಸ್ಫೋಟಕ ಬದಲಾವಣೆ ಎಂದರೆ ಬ್ಯಾಟರಿ ತಂತ್ರಜ್ಞಾನದಲ್ಲಿ ಆಗ್ತಿರುವ ಕ್ರಾಂತಿ. ಇದ್ರ ಬಗ್ಗೆ ಹೇಳಿ. ಖಂಡಿತ. ಇದು ಇಡೀ ಆಟವನ್ನೇ ಬದಲಾಯಿಸುತ್ತಿರುವ ಅಂಶ. ನಾವು ದಶಕಗಳಿಂದ ಬಳಸುತ್ತಿದ್ದ ಹಳೆಯ ಲೆಡ್ ಆಸಿಡ್ ಬ್ಯಾಟರಿಗಳು, ಅಂದ್ರೆ ನಮ್ಮ ಗಾಡಿಗಳಲ್ಲಿ UPSಗಳಲ್ಲಿ ಇರ್ತವಲ್ಲ, ಆ ಮಾರುಕಟ್ಟೆ ಈಗ ನಿಂತ ನೀರಾಗಿದೆ. ಅದು ವರ್ಷಕ್ಕೆ ಕೇವಲ 4.4% ದರದಲ್ಲಿ ಬೆಳೆಯುತ್ತಿದೆ.
ಏಕೆಂದ್ರೆ ಅವುಗಳ ಬಾಳಿಕೆ ಕಡಿಮೆ, 2-3 ವರ್ಷಕ್ಕೆ ಬದಲಾಯಿಸಬೇಕು ಮತ್ತು ನಿರ್ವಹಣೆ ಹೆಚ್ಚು. ಹೌದು. ಆದರೆ ಲಿಥಿಯಂ ಬ್ಯಾಟರಿ ಆಧಾರಿತ BES ಅಂದ್ರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಮಾರುಕಟ್ಟೆ 2025ರಿಂದ 2030ರ ಅವಧಿಯಲ್ಲಿ 34.07% CAGR ದರದಲ್ಲಿ ಬೆಳೆಯುವ ನಿರೀಕ್ಷೆಯಿದೆ. 34%. ಇದನ್ನೊಂದು ದೃಷ್ಟಿಕೋನದಲ್ಲಿ ಇಡೋದಾದ್ರೆ ಸುಮಾರು 10 ವರ್ಷಗಳ ಹಿಂದೆ ಭಾರತದಲ್ಲಿ ಸ್ಮಾರ್ಟ್ಫೋನ್ ಮಾರುಕಟ್ಟೆ ಹೇಗೆ ಸ್ಫೋಟಗೊಂಡಿತ್ತು, ಇದು ಹಾಗೆ ಕಾಣಿಸ್ತಾ ಇದೆ. ಹೌದು, ಒಂದು ಹೊಸ ತಂತ್ರಜ್ಞಾನ ಹಳೆಯದನ್ನು ಸಂಪೂರ್ಣವಾಗಿ ಬದಿಗೆ ಸರಿಸಿದೆ. ನಿಜ. ಖಂಡಿತವಾಗಿಯೂ. ನಮ್ಮ ಮೂಲಗಳ ಪ್ರಕಾರ ಬಿಹಾರ್, ಉತ್ತರ ಪ್ರದೇಶ್, ಜಾರ್ಖಂಡ್ನಂತಹ ರಾಜ್ಯಗಳಲ್ಲಿ ಇನ್ನೂ ಸರಿಯಾದ ಗ್ರಿಡ್ ಸಂಪರ್ಕವಿಲ್ಲದ ಪ್ರದೇಶಗಳಲ್ಲಿ ಟೆಲಿಕಾಂ ಟವರ್ಗಳಿಗೆ, ಗ್ರಾಮೀಣ ಬ್ಯಾಂಕುಗಳಿಗೆ, ಮೂಲಸೌಕರ್ಯ ಯೋಜನೆಗಳಿಗೆ 30ರಿಂದ 75 KVA ಸಾಮರ್ಥ್ಯದ ಆಫ್ ಗ್ರಿಡ್ ಪರಿಹಾರಗಳಿಗೆ ಅಸಾಧಾರಣ ಬೇಡಿಕೆಯಿದೆ. ಈ ಮಾರುಕಟ್ಟೆ ದೊಡ್ಡ ಅವಕಾಶಗಳ ಗಣಿಯಾಗಿದೆ. ಸರಿ, ಈ 3 ಅಲೆಗಳು ಡೀಸೆಲ್ನ ಅವನತಿ, ಸೋಲಾರ್ನ ಉದಯ ಮತ್ತು ಲಿಥಿಯಂ ಬ್ಯಾಟರಿಯ ಸ್ಫೋಟ ಒಟ್ಟಿಗೆ ಸೇರಿ ಒಂದು ದೊಡ್ಡ ಅವಕಾಶವನ್ನು ಸೃಷ್ಟಿಸುತ್ತಿವೆ ಅನ್ನೋದು ಸ್ಪಷ್ಟ. ಈಗ ಪ್ಯೂರ್ ಪವರ್ 30.0 ಈ ಚಿತ್ರಣದಲ್ಲಿ ಹೇಗೆ ಹೊಂದ್ಕೊಳ್ತದೆ? ನೀವು ಹೇಳಿದಾಗೆ ಇದು ವಿತರಕರಿಗೆ ಒಂದು ವ್ಯಾಪಾರ ಗುಣಕ ಅಥವಾ ಬಿಸ್ನೆಸ್ ಮಲ್ಟಿಪ್ಲೈಯರ್ ಆಗತ್ತೆ ಅಂದ್ರಿ. ಅದು ಹೇಗೆ? ಇಲ್ಲಿ 3 ಪ್ರಮುಖ ಕಾರಣಗಳಿವೆ. ಮೊದಲನೇದಾಗಿ ಇದು ಗ್ರಾಹಕರಿಗೆ ಹಣ ಉಳಿಸುತ್ತದೆ. 10 ವರ್ಷಗಳ ಅವಧಿಯಲ್ಲಿ ಒಟ್ಟು ಮಾಲೀಕತ್ವದ ವೆಚ್ಚ ಅಥವಾ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ TCO ಅಂತಾರಲ್ಲ, ಓಕೆ, TCO ಅದನ್ನ ಲೆಕ್ಕ ಹಾಕಿದ್ರೆ ಡೀಸೆಲ್ ಜನರೇಟರ್ಗೆ ಹೋಲಿಸಿದ್ರೆ ಪ್ಯೂರ್ ಪವರ್ 60ರಿಂದ 70% ಕಡಿಮೆ ಖರ್ಚಿನಲ್ಲಿ ಕೆಲಸ ಮಾಡುತ್ತೆ. ಒಂದು ನಿಮಿಷ, 60-70% ಉಳಿತಾಯ ಅನ್ನೋದು ದೊಡ್ಡ ಸಂಖ್ಯೆ. ಇದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದು ನಿಜವಾಗ್ಲೂ ಹೇಗೆ ಸಾಧ್ಯ? ನಮ್ಮ ಕೇಳುಗರಲ್ಲಿರೋ ವ್ಯಾಪಾರಿಗಳಿಗೆ ಇದರ ಲೆಕ್ಕಾಚಾರ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಲೆಕ್ಕಾಚಾರ ತುಂಬಾ ಸರಳ. ಮೊದಲನೇದಾಗಿ ಇದಕ್ಕೆ ಇಂಧನವೇ ಬೇಕಿಲ್ಲ. ಫ್ಯೂಯಲ್ ಇಲ್ಲ. ಹೌದು. ಡೀಸೆಲ್ ಬೆಲೆ ಲೀಟರ್ಗೆ 90 ರೂಪಾಯಿ ಇರಲಿ, 120 ರೂಪಾಯಿ ಆಗಲಿ, ಇವರಿಗೆ ಚಿಂತೆ ಇಲ್ಲ. ಸೊ ಇಂಧನದ ಖರ್ಚು ಶೂನ್ಯ. ಎರಡನೇದಾಗಿ ನಿರ್ವಹಣಾ ವೆಚ್ಚ. ಡೀಸೆಲ್ ಜನರೇಟರ್ಗೆ ಪ್ರತಿ 300-400 ಗಂಟೆಗೊಮ್ಮೆ ಸರ್ವಿಸ್ ಮಾಡಿಸಬೇಕು, ಆಯಿಲ್ ಬದಲಾಯಿಸಬೇಕು, ಫಿಲ್ಟರ್ ಬದಲಾಯಿಸಬೇಕು. ಪ್ಯೂರ್ ಪವರ್ನಲ್ಲಿ ಅಂತಹ ಚಲಿಸುವ ಭಾಗಗಳೇ ಇಲ್ಲ. ಹಾಗಾಗಿ ನಿರ್ವಹಣಾ ವೆಚ್ಚ ಅತ್ಯಂತ ಕಡಿಮೆ. ಹೀಗಾಗಿ ದೀರ್ಘಾವಧಿಯಲ್ಲಿ ಗ್ರಾಹಕರಿಗೆ ಲಕ್ಷಾಂತರ ರೂಪಾಯಿ ಉಳಿತಾಯವಾಗುತ್ತೆ. ಇದು ಗ್ರಾಹಕರ ದೃಷ್ಟಿಯಿಂದ ಬಹಳ ಪ್ರಬಲವಾದ ಅಂಶ. ಹಣ ಉಳಿತಾಯ ಮಾಡುವ ಉತ್ಪನ್ನವನ್ನು ಮಾರಾಟ ಮಾಡೋದು ಯಾವಾಗ್ಲೂ ಸುಲಭ. ಆದ್ರೆ ಇದರಲ್ಲಿ ವಿತರಕರಿಗೆ ಅಥವಾ ಡೀಲರ್ಗಳಿಗೆ ಲಾಭಾಂಶ ಹೇಗಿರುತ್ತೆ? ಎರಡನೇ ಅಂಶ ಅದೇನಾ? ಹೌದು. ಎರಡನೇ ಅಂಶ ಹೆಚ್ಚಿನ ಲಾಭಾಂಶ. ಸೋಲಾರ್ ಯೋಜನೆಗಳನ್ನ ಸ್ಥಾಪಿಸುವ ಕಂಪನಿಗಳು, EPCಗಳು ಅಂತಾರಲ್ಲ. ಹೌದು, EPCಗಳು. ಅವರು ಕೇವಲ ಸೋಲಾರ್ ಪ್ಯಾನಲ್ ಮತ್ತು ಇನ್ವರ್ಟರ್ ಮಾರಾಟ ಮಾಡಿದ್ರೆ ಅವರಿಗೆ ಒಂದು ನಿರ್ದಿಷ್ಟ ಲಾಭಾಂಶ ಸಿಗುತ್ತೆ. ಆದರೆ ಅದರ ಜೊತೆಗೆ ಈ ಪ್ಯೂರ್ ಪವರ್ನಂತಹ ಒಂದು ಪ್ರೀಮಿಯಂ ಬ್ಯಾಟರಿ ಸಿಸ್ಟಮ್ ಅನ್ನು ಸೇರಿಸಿ ಒಂದು ಸಂಪೂರ್ಣ ಇಂಧನ ಪರಿಹಾರವಾಗಿ ಮಾರಾಟ ಮಾಡಿದಾಗ ಅವರ ಒಟ್ಟು ಪ್ರಾಜೆಕ್ಟ್ ಮೌಲ್ಯ ಹೆಚ್ಚಾಗುತ್ತೆ ಮತ್ತು ಅವರ ಲಾಭಾಂಶವು ಗಣನೀಯವಾಗಿ ಹೆಚ್ಚಾಗುತ್ತೆ. ಹಾಗೆ ಅವರು ಕೇವಲ ಉತ್ಪನ್ನ ಮಾರುವವರಿಂದ ಎನರ್ಜಿ ಸೊಲ್ಯೂಷನ್ ಪ್ರೊವೈಡರ್ ಆಗಿ ಬಡ್ತಿ ಪಡೆಯುತ್ತಾರೆ. ಓಕೆ, ಲಾಭಾಂಶವೂ ಚೆನ್ನಾಗಿದೆ. ಆದ್ರೆ ಇವತ್ತಿನ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು ಭರವಸೆ. ಅದರಲ್ಲೂ ಲಕ್ಷಗಟ್ಟಲೆ ಖರ್ಚು ಮಾಡುವಾಗ ಇಲ್ಲಿ ಮೂರನೇ ಅಂಶ ಬರುತ್ತಾ? ಖಂಡಿತ. ಮತ್ತು ಇದು ಬಹುಶಃ ಅತ್ಯಂತ ಮುಖ್ಯವಾದದ್ದು, ದೀರ್ಘಾವಧಿಯ ವಾರಂಟಿ. ಲೆಡ್ ಆಸಿಡ್ ಬ್ಯಾಟರಿಗಳ ಬಾಳಿಕೆ ಹೆಚ್ಚೆಂದ್ರೆ 2-3 ವರ್ಷ ಅಷ್ಟೇ ಅಲ್ವಾ? ಅಷ್ಟೇ. ಆದರೆ ಪ್ಯೂರ್ ಪವರ್ ಬರೋಬ್ಬರಿ 12 ವರ್ಷಗಳ ವಾರಂಟಿ ನೀಡುತ್ತದೆ. 12 ವರ್ಷ? ನಿಜವಾಗ್ಲೂ ಹೌದು. ಇದು ಆಟದ ನಿಯಮವನ್ನೇ ಬದಲಾಯಿಸುವ ಅಂಶ. ಒಬ್ಬ ಗ್ರಾಹಕನಿಗೆ 12 ವರ್ಷ ಚಿಂತೆಯೇ ಇಲ್ಲ ಎಂಬ ಭರವಸೆ ಸಿಕ್ಕಾಗ ಅವರ ಕೊಳ್ಳುವ ನಿರ್ಧಾರ ಬಹಳ ಸುಲಭವಾಗುತ್ತದೆ. ವಿತರಕರಿಗೆ ಮಾರಾಟ ಮಾಡಲು ಇದೊಂದು ಬ್ರಹ್ಮಾಸ್ತ್ರದಂತೆ. 12 ವರ್ಷಗಳ ವಾರಂಟಿ, ಇದು ನಿಜಕ್ಕೂ ಅದ್ಭುತ. ಹಾಗಾದರೆ ಈ ಪರಿಹಾರಕ್ಕೆ ಬೇಡಿಕೆ ಎಲ್ಲೆಲ್ಲಿ ಹೆಚ್ಚಾಗಿರುತ್ತೆ? ಯಾವ ವಲಯಗಳನ್ನು ವಿತರಕರು ಗುರಿಯಾಗಿಸಬಹುದು? ನಿರಂತರ ವಿದ್ಯುತ್ ಅತ್ಯಗತ್ಯವಾಗಿರುವ ಎಲ್ಲಾ ಕಡೆ. ಸಣ್ಣ ಕಚೇರಿಗಳು, MSMEಗಳು, ರಾತ್ರಿ ಹೊತ್ತು ನಡೆಯುವ ರೆಸ್ಟೋರೆಂಟ್ಗಳು, 24 ಗಂಟೆ ತೆರೆದಿರುವ ಆಸ್ಪತ್ರೆಗಳು ಮತ್ತು ಪೆಟ್ರೋಲ್ ಪಂಪ್ಗಳು. ಓಕೆ. ಇವರಿಗೆಲ್ಲ 1 ಗಂಟೆ ಪವರ್ ಕಟ್ ಆದ್ರೂ ಸಾವಿರಾರು ರೂಪಾಯಿ ನಷ್ಟ. ಹೀಗಾಗಿ ಇವರೆಲ್ಲರೂ ವಿಶ್ವಾಸಾರ್ಹ ಪರಿಹಾರಕ್ಕಾಗಿ ಹುಡುಕುತ್ತಿರುತ್ತಾರೆ. ಈ ಎಲ್ಲಾ ವಲಯಗಳಿಗೆ ಇದು ಒಂದು ಅತ್ಯುತ್ತಮ ಪರಿಹಾರ. ಇದುವರೆಗಿನ ಚರ್ಚೆಯಿಂದ ಇದೊಂದು ಉತ್ತಮ ಉತ್ಪನ್ನ ಮತ್ತು ಇದಕ್ಕೆ ಮಾರುಕಟ್ಟೆಯಲ್ಲಿ ದೊಡ್ಡ ಬೇಡಿಕೆ ಇದೆ ಅನ್ನೋದು ಸ್ಪಷ್ಟವಾಯಿತು.
ಆದ್ರೆ ನಾವು ಆರಂಭದಲ್ಲಿ ಪೆಟ್ಟಿಗೆಯಲ್ಲಿ ಒಂದು ಸಂಪೂರ್ಣ ವ್ಯಾಪಾರ ಅಥವಾ ಬಿಸ್ನೆಸ್ ಇನ್ ಅ ಬಾಕ್ಸ್ ಅಂತ ಹೇಳಿದ್ವಿ. ಇದರ ಅರ್ಥವೇನು? ಪ್ಯೂರ್ ಎನರ್ಜಿ ಕಂಪನಿ ತನ್ನ ಪಾಲುದಾರರಿಗೆ ಕೇವಲ ಉತ್ಪನ್ನವನ್ನು ಕೊಟ್ಟು ಕೈತೊಳೆದುಕೊಳ್ಳುತ್ತಾ ಅಥವಾ ಅದಕ್ಕಿಂತ ಹೆಚ್ಚಿನ ಬೆಂಬಲ ನೀಡುತ್ತಾ? ಇಲ್ಲಿಯೇ ಇದರ ನಿಜವಾದ ಶಕ್ತಿ ಇರೋದು. ಬಿಸ್ನೆಸ್ ಇನ್ ಅ ಬಾಕ್ಸ್ ಅನ್ನೋದು ಕೇವಲ ಒಂದು ಮಾರ್ಕೆಟಿಂಗ್ ಪದವಲ್ಲ, ಇದೊಂದು ವ್ಯವಹಾರ ಮಾದರಿ. ಇದನ್ನ ಹೀಗೆ ಕಲ್ಪಿಸ್ಕೊಳ್ಳಿ. ಹುಬ್ಳಿಯಲ್ಲಿ ಒಬ್ಬ ಅನುಭವಿ ಎಲೆಕ್ಟ್ರಿಷಿಯನ್ ಇದ್ದಾರೆ. ಓಕೆ. ಅವರು ಇಷ್ಟು ದಿನ ಮನೆಗಳಿಗೆ ವೈರಿಂಗ್, UPS ಇನ್ಸ್ಟಾಲ್ ಮಾಡ್ತಾ ಇದ್ರು. ಈಗ ಅವ್ರಿಗೆ ಈ ದೊಡ್ಡ BES ಮಾರುಕಟ್ಟೆಗೆ ಪ್ರವೇಶಿಸಬೇಕು ಅಂತ ಆಸೆ. ಆದ್ರೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಿಲ್ಲ. ಹೌದು, ಇದು ಅನೇಕ ಸಣ್ಣ ಉದ್ಯಮಿಗಳ ಸಮಸ್ಯೆ. ಹೊಸ ಕ್ಷೇತ್ರಕ್ಕೆ ಕಾಲಿಡಲು ಭಯವಿರುತ್ತೆ. ಅದೇ ಪಾಯಿಂಟ್. ಇಲ್ಲಿಯೇ ಬಿಸ್ನೆಸ್ ಇನ್ ಅ ಬಾಕ್ಸ್ ಸಹಾಯಕ್ಕೆ ಬರೋದು. ಪ್ಯೂರ್ ಎನರ್ಜಿ ಅವರಿಗೆ ಕೇವಲ ಬ್ಯಾಟರಿ ಬಾಕ್ಸ್ಗಳನ್ನ ಕಳಿಸೋದಿಲ್ಲ. ಬದಲಿಗೆ ಮೊದಲಿಗೆ ಅವರಿಗೆ ಉತ್ಪನ್ನದ ಬಗ್ಗೆ, ಅದರ ತಂತ್ರಜ್ಞಾನದ ಬಗ್ಗೆ ಟ್ರೈನಿಂಗ್ ಕೊಡ್ತಾರ. ಹೌದು, ಮತ್ತು ಅದನ್ನ ಹೇಗೆ ಇನ್ಸ್ಟಾಲ್ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣ ತರಬೇತಿ ನೀಡುತ್ತೆ. ಎರಡನೇದಾಗಿ ಅವರ ಹೆಸರಿನಲ್ಲಿ ಮಾರ್ಕೆಟಿಂಗ್ ಬ್ರೋಷರ್ಗಳನ್ನ, ಪ್ರಚಾರ ಸಾಮಗ್ರಿಗಳನ್ನ ನೀಡುತ್ತೆ. ಅಷ್ಟೇ ಅಲ್ಲ, ಒಬ್ಬ ಸಂಭಾವ್ಯ ಗ್ರಾಹಕನಿಗೆ ಮುಂದಿನ 10 ವರ್ಷಗಳಲ್ಲಿ ಎಷ್ಟು ಹಣ ಉಳಿತಾಯವಾಗುತ್ತೆ ಅಂತ ನಿಖರವಾಗಿ ತೋರಿಸಲು ಬೇಕಾದ ಸಾಫ್ಟ್ವೇರ್ ಅನ್ನು ಕೂಡ ಕೊಡುತ್ತೆ. ವಾವ್! ಅಂದ್ರೆ ಆ ಎಲೆಕ್ಟ್ರಿಷಿಯನ್ ಕೇವಲ ಮಾರಾಟಗಾರನಾಗಿ ಉಳಿಯದೆ ಒಂದೇ ದಿನದಲ್ಲಿ ಒಬ್ಬ ಇಂಧನ ಸಲಹೆಗಾರ ಅಥವಾ ಎನರ್ಜಿ ಕನ್ಸಲ್ಟೆಂಟ್ ಆಗಿ ಬದಲಾಗ್ತಾರೆ. ನಿಖರವಾಗಿ. ಅವರಿಗೆ ತಾಂತ್ರಿಕ ಬೆಂಬಲಕ್ಕಾಗಿ ಕಂಪನಿಯ ಇಂಜಿನಿಯರ್ಗಳ ತಂಡ ಯಾವಾಗಲೂ ಸಂಪರ್ಕದಲ್ಲಿರುತ್ತೆ. ಇದರಿಂದಾಗಿ ಈ ಕ್ಷೇತ್ರಕ್ಕೆ ಸಂಪೂರ್ಣ ಹೊಸಬರಾದವರು ಕೂಡ ಆತ್ಮವಿಶ್ವಾಸದಿಂದ ಮಾರುಕಟ್ಟೆಯನ್ನು ಪ್ರವೇಶಿಸಬಹುದು. ಇಲ್ಲಿ ಅವರು ಕೇವಲ ಒಂದು ಉತ್ಪನ್ನವನ್ನು ಮಾರುತ್ತಿಲ್ಲ, ಒಂದು ಸಂಪೂರ್ಣ ಬೆಂಬಲಿತ ವ್ಯಾಪಾರ ವ್ಯವಸ್ಥೆಯ ಭಾಗವಾಗುತ್ತಿದ್ದಾರೆ. ಅದಕ್ಕಾಗಿಯೇ ಇದನ್ನು ಬಿಸ್ನೆಸ್ ಇನ್ ಅ ಬಾಕ್ಸ್ ಎಂದು ಕರೆಯುವುದು. ಹೌದು. ಇದು ನಿಜಕ್ಕೂ ಸ್ಪಷ್ಟ ಚಿತ್ರಣವನ್ನು ನೀಡಿತು. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಸಾರಾಂಶವನ್ನು ಒಟ್ಟುಗೂಡಿಸುವುದಾದ್ರೆ, ಭಾರತದ $10 ಶತಕೋಟಿ ಮೀರಿದ ಪವರ್ ಬ್ಯಾಕಪ್ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೀತಾ ಇದೆ. ಡೀಸೆಲ್ನ ಯುಗ ಮುಗಿಯುತ್ತಿದೆ ಮತ್ತು ಸ್ವಚ್ಛ, ಸಂಗ್ರಹಿಸಬಹುದಾದ ಇಂಧನದ ಯುಗ ಆರಂಭವಾಗುತ್ತಿದೆ. ಇದೊಂದು ಅದ್ಭುತ ಅವಕಾಶ. ಹೌದು. ಈ ಹಂತದಲ್ಲಿ ಪ್ರತಿಯೊಬ್ಬ ಸಂಭಾವ್ಯ ಉದ್ಯಮಿಯೂ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಒಂದೇ. ನಿನ್ನೆ ಸದ್ದುಗದ್ದಲದ, ಹೊಗೆ ಉಗುಳುವ ಡೀಸೆಲ್ ತಂತ್ರಜ್ಞಾನದ ಹಿಂದೆ ಓಡುವುದೋ ಅಥವಾ ನಾಳೆಯ ಸ್ವಚ್ಛ ಮತ್ತು ಸ್ವಾವಲಂಬಿ ಇಂಧನ ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿಕೊಡುವುದೋ? BESS ಮಾರುಕಟ್ಟೆ ವರ್ಷಕ್ಕೆ 34% ವೇಗದಲ್ಲಿ ಬೆಳೆಯುತ್ತಿದೆ. ಈ ಅವಕಾಶದ ಅಲೆಯಲ್ಲಿ ಪಾಲುದಾರರಾಗಲು ಬಯಸುವವರು ಗಂಭೀರವಾಗಿ ಯೋಚಿಸಬೇಕಾದ ಸಮಯವಿದು. ನಿಜ. ನಿಮ್ಮ ಮಾತು ಬಹಳ ಚಿಂತನೆಗೆ ಹಚ್ಚುವಂತಿದೆ. ಈ ಬದಲಾವಣೆಯ ಅಲೆಯಲ್ಲಿ ದಡದಲ್ಲಿ ನಿಂತು ಕೇವಲ ವೀಕ್ಷಕರಾಗಿ ಉಳಿಯುವ ಬದಲು ಅದರ ಭಾಗವಾಗಿ ಬೆಳೆದು ಮುಂದಿನ ದಶಕದ ಇಂಧನ ಕಥೆಯನ್ನು ಬರೆಯುವವರು ಯಾರು? ಈ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಯನ್ನು ಮುಗಿಸೋಣ.